ನಮಸ್ಕಾರ ಎಲ್ಲರಿಗೆ ಸಿದ್ದರಾಮಯ್ಯ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ಸೌಖ್ಯ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎರಡು ದಿನ ಆದಮೇಲೆ ಈ ಚಾನಲಲ್ಲಿ ವಿಡಿಯೋ ಬರ್ತಾ ಇರೋದು. ನಾವು ಕಮ್ಯುನಿಟಿ ಟ್ಯಾಬಲ್ಲಿ ಹೇಳಿದ್ದೆವು ಏನು ಅಂತಂದರೆ, ಹಂಪಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇರುವುದರಿಂದಾಗಿ, ಅಲ್ಲಿ ಹಾಡ್ತಾ ಇರುವುದರಿಂದಾಗಿ 3 ವಿಡಿಯೋಗಳು ಬರುವುದಿಲ್ಲ ಅಂತ. ಅದೀಗ 4 ವಿಡಿಯೋ ಆಯಿತು. ಯಾವುದು ಅಂತಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ವಿಡಿಯೋ ಮಾಡಲಿಲ್ಲ, RCBದು ವಿಡಿಯೋ ಮಾಡಲಿಲ್ಲ, ಮತ್ತು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಪ್ರಿವ್ಯೂ ವಿಡಿಯೋ ಮಾಡೋದಿಲ್ಲ ಅಂತ ಹೇಳಿದೆ. ಈಗ ಬಹಳ ತಡ ಆಗಿರೋದ್ರಿಂದಾಗಿ ಆ್ಯಂಡ್ ನಾಳೆ ಸೆಮಿಫೈನಲ್ ಇರೋದ್ರಿಂದಾಗಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಪೋಸ್ಟ್ ಮ್ಯಾಚ್ ಮಾತುಕತೆಯ ಬಗ್ಗೆ ಈಗ ಮಾತನಾಡಿದರೂ ಕೂಡ ಅದಕ್ಕೆ ಒಂದು ಅರ್ಥ ಇರುವುದಿಲ್ಲ ಎನ್ನುವ ಕಾರಣಕ್ಕೆ ನಾನು ಮಾತಾಡ್ತಾ ಇಲ್ಲ. ಬಟ್ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಗ್ರೇಟ್ ವಿಕ್ಟರಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ಫಸ್ಟ್ ಬ್ಯಾಟಿಂಗ್ ಮಾಡಿ ನಾವು 249 ಹೊಡೆದಾಗ, ಅಯ್ಯಯ್ಯೋ ಈ ಪಿಚ್ಚಲ್ಲಿ ಹೌದು ಸ್ಲೋ ಪಿಚ್, ಬಟ್ ಸಾಕಾಗ್ತದ ಅಂತ ಅಂದ್ಕೊಂಡಂತೂ ಹೌದು. ಮತ್ತು ಇಂಡಿಯಾ 4 ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸಿದ್ರು. ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್. ಸೊ ನಮಗೆ ಆ್ಯಕ್ಚುವಲ್ ಫಾಸ್ಟ್ ಬೌಲರ್ ಅಂತ ಇದ್ದದ್ದು ಶಮಿ ಮಾತ್ರ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ಹೌದು ಅವರು ಫಾಸ್ಟ್ ಬೌಲಿಂಗ್ ಹಾಕ್ತಾರೆ, ಬಟ್ ಇದು ಶಮಿ ಅವರಷ್ಟು 10 ಓವರ್ ಆಗ್ತಾರೆ ಅದೆಲ್ಲ ಡೌಟ್ ಇತ್ತು. ಬಟ್ ಭಾರತ ಗೆದ್ದಿತ್ತಲ್ಲ ಮಾರ, 4 ಸ್ಪಿನ್ನರ್ನ ಕಣಕ್ಕಿಳಿಸಿ ಕೂಡ ನ್ಯೂಜಿಲೆಂಡ್ ವಿರುದ್ಧ ಒಳ್ಳೆ ಜಯ. ಅವರಿಗೆ ಟಾರ್ಗೆಟ್ ಹತ್ತಿರ ಕೂಡ ರೀಚ್ ಆಗಲಿಲ್ಲ. ಒಂದು 130ಕ್ಕೆ 3 ಇದ್ದಾಗ ಅಲ್ಲಿ ತನಕ ಏನಾಗ್ಬೋದು ಅಂತ ಅಂದ್ಕೊಂಡದ್ದು. ವರುಣ್ ಚಕ್ರವರ್ತಿಯವರು ಮಿಸ್ಟ್ರಿ ಸ್ಪಿನ್ನರ್ ಅಂತ ನಾವೇನು ಪ್ರೊಜೆಕ್ಟ್ ಮಾಡ್ತಿದ್ದೋ ಹಾಗೆ ಸೂಪರಾಗಿ ಬಾಲ್ ಹಾಕಿದ್ರು. ನ್ಯೂಜಿಲೆಂಡ್ ಕಾಂಪಿಟೇಷನ್ನೇ ಅಲ್ಲ ಅನ್ನೋ ರೇಂಜಿಗೆ ಹೊಡೆದಾಕಿದ್ರು. ಆ ಮ್ಯಾಚಲ್ಲಿ ನನಗೆ 2 ಕೀ ಹೈಲೈಟ್ ಏನಂತಂದರೆ, ಒಂದು ಗ್ಲೆನ್ ಫಿಲಿಪ್ಸ್ ಅಣ್ಣ ಅಷ್ಟೆಲ್ಲ ಹಾರದು ಯಾಕೆ, ಆಯ್ತಲ್ಲ ಟೂರ್ನಮೆಂಟಲ್ಲಿ ಒಂದು ಕ್ಯಾಚ್ ಹಿಡ್ದು ಆಗಿದ್ದಲ್ಲ. ನಾನು ಅದು ಪಾಕಿಸ್ತಾನದ ಮೇಲೆ ಅವರು ಗ್ಲೆನ್ ಫಿಲಿಪ್ಸ್ ರಿಜ್ವಾನ್ ಇದು ಕ್ಯಾಚ್ ಹಿಡಿದಾಗ ಹೇಳಿದ್ದೆ, ಅದಕ್ಕಿಂತ ಸಹ ಬೆಸ್ಟ್ ಕ್ಯಾಚ್ ಎಲ್ಲಿಯಾರು ಈ ಟೂರ್ನಮೆಂಟಲ್ಲಿ ಆಗೋದು ಡೌಟು. ಆದರೆ ಅದಕ್ಕಿಂತ ಸಹ ಬೆಸ್ಟ್ ಕ್ಯಾಚ್ ಆದರೆ ಅದು ಗ್ಲೆನ್ ಫಿಲಿಪ್ಸಿಂದವೇ ಆಗಿರ್ತದೆ. ಇನ್ನೊಂದು ಆ ಥರದ್ದು ಕ್ಯಾಚ್ ಹಿಡಿಬೇಕು ಅಂತ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರು ಅಂತ ಕಾಣ್ತದೆ ನಮ್ಮ ಮಾತನ್ನು. ಅಥವಾ ಅವ್ರಿಗೆ ಕನ್ನಡ ಅರ್ಥ ಆಗ್ತದೆ, ನಮ್ಮ ವಿಡಿಯೋ ನೋಡ್ತಾರೆ ಇರ್ಬೋದು. ಸೊ ಸೂಪರಾಗಿ ಕ್ಯಾಚ್ ಹಿಡಿದು ವಿರಾಟ್ ಕೊಹ್ಲಿ ಅವ್ರದ್ದು. ಓ ಮೈ ಗಾಡ್, ಏನು ಮಾರ, ಮನುಷ್ಯವೇ ಅಲ್ಲ, ಅದು ಏಲಿಯನ್ ಮನುಷ್ಯದ ರೂಪದಲ್ಲಿ ಇರೋದು ಅಂತ ಕಾಣ್ತದೆ. ಅದ್ಭುತಪ್ಪ. ಆ್ಯಂಡ್ ಇನ್ನೊಂದು ವಿಲಿಯಮ್ಸನ್ ಕೂಡ ಒಂದು ಸೂಪರ್ ಆಗಿರೋಂಥ ಕ್ಯಾಚ್ ಹಿಡಿದ್ರು. ಸೊ ಅದೆರಡು ಹೈಲೈಟು. ಮತ್ತು ಶ್ರೇಯಸ್ ಅಯ್ಯರ್ ಎವರ್ ಡಿಪೆಂಡೇಬಲ್. ಸೊ ಇವರೆಲ್ಲರ ಕೃಪಾ ಕಟಾಕ್ಷದಿಂದಾಗಿ ಭಾರತ ತನ್ನ ಗ್ರೂಪ್ ಹಂತದ ಸ್ಟೇಜಲ್ಲಿ ಮೊದಲ ಸ್ಥಾನವನ್ನು ಅಲಂಕರಿಸಿ ಇವಾಗ B2 ಆಸ್ಟ್ರೇಲಿಯಾ ಜೊತೆ ನಾಳೆ ಸೆಮಿಫೈನಲ್ ಉಂಟು ನಮ್ಮದು. ಆಸ್ಟ್ರೇಲಿಯಾ ಮತ್ತು ಈಗ ನಿಮಗೆ ಗೊತ್ತುಂಟು, ಭಾರತ ಕ್ಲಿಯರ್ ಕಟ್ಟಾಗಿ ಹೇಳಿದರು, ನಾವು ಚಾಂಪಿಯನ್ಸ್ ಟ್ರೋಫಿ ಬೇಕಿದ್ರೆ ದುಬೈಯಲ್ಲಿ ಆಡ್ತೇವೆ, ಪಾಕಿಸ್ತಾನಕ್ಕೆ ಬರುವುದಿಲ್ಲ ಅಂದರೆ ಬರುವುದಿಲ್ಲ. ಆ ಥರ ಬೆಳೆದ್ರೆ ಅವರ ಮಾತನ್ನು ಎಲ್ಲರೂ ಸಹ ಕೇಳ್ತಾರೆ. ಅದು ಕೆಲವರು ಹೇಳ್ಬೋದು ಇದು ದುರುಪಯೋಗ, ಪವರ್ ಇದು ದುರುಪಯೋಗ. ಎಂಥದೇ ಇರಲಿ, ಭಾರತ ಕ್ಲಿಯರ್ ಕಟ್ಟಾಗಿ ಹೇಳಿತ್ತು, ನಾವು ಪಾಕಿಸ್ತಾನದಲ್ಲಿ ಆಡೋದಿಲ್ಲ, ಆಡಿದರೆ ದುಬೈಯಲ್ಲಿ ಆಡ್ತೇವೆ. ಏನು ನಮ್ಮದೇನು ಹೋಮ್ ಪಿಚ್ ಅಲ್ಲ, ನಮಗೆ ಸಹ ಅದು ಬೇರೆ ದೇಶವೇ, ನಾವು ದುಬೈಯಲ್ಲಿ ಆಡ್ತೇವೆ. ನೀವು ನಮ್ಮ ಹತ್ರ ಆಡಬೇಕು ಅಂತಂದರೆ ನೀವೆಲ್ಲರೂ ಸಹ ದುಬೈಯಲ್ಲಿ ಬಂದು ನಮ್ಮ ಜೊತೆ ಆಡಿ, ನಾವು ಪಾಕಿಸ್ತಾನಕ್ಕೆ ಬರೋದಿಲ್ಲ ಅಂತ. ಸೊ ನ್ಯೂಜಿಲೆಂಡ್ ಮೇಲೆ ಮ್ಯಾಚ್ ಆಡುವಾಗ ಗೊತ್ತಿರಲಿಲ್ಲ, ಭಾರತ ಅಪ್ಪಿತಪ್ಪಿ ಸೋತರೆ ಆವಾಗ ಸೌತ್ ಆಫ್ರಿಕಾದ ಜೊತೆಗೆ ದುಬೈಯಲ್ಲಿ ಆಡಬೇಕಿತ್ತು ಸೆಮಿಫೈನಲು. ಭಾರತ ನ್ಯೂಜಿಲೆಂಡ್ ಮೇಲೆ ಗೆದ್ದರೆ ಆವಾಗ ಆಸ್ಟ್ರೇಲಿಯಾ ಜೊತೆ ಆಡಬೇಕಿತ್ತು. ಸೊ ರಗಳೇ ಬೇಡ ಅಂತ ಎರಡೂ ದೇಶ ಲಾಹೋರಿಂದ ಪಾಕಿಸ್ತಾನದಿಂದ ದುಬೈಗೆ ಟ್ರಾವೆಲ್ ಮಾಡಿದರು. ಭಾರತ ಗೆದ್ದ ಕೂಡಲೇ ಡಿಸೈಡ್ ಆಯಿತು ಆವಾಗ ಆಸ್ಟ್ರೇಲಿಯಾ ಜೊತೆಗೆ ಸೆಮಿಫೈನಲ್ ಇರ್ತದೆ ಅಂತ. ಮತ್ತೆ ಪುನಃ 2 ದೇಶಗಳಲ್ಲಿ ಒಂದು ದೇಶ ಸೌತ್ ಆಫ್ರಿಕಾ ವಾಪಸ್ ದುಬೈಯಿಂದ ಎಂಥ ಸಾಮಾರ ನಿಮ್ಮಂತ ಬೈಕೊಂಡು ಪಾಕಿಸ್ತಾನಕ್ಕೆ ಹೋಗಿದೆ. ಈಗ ಪಾಕಿಸ್ತಾನದಲ್ಲಿ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲ್ಯಾಂಡ್ ಇದು ಸೆಮಿಫೈನಲ್ ಆಗ್ತದೆ. ಬಟ್ ನಾಳೆ ನಮ್ಮ ಸೆಮಿಫೈನಲ್ ಇರೋದು ಆಸ್ಟ್ರೇಲಿಯಾ ಮೇಲೆ. ಆಸ್ಟ್ರೇಲಿಯಾ ಅಂತಂದರೆ ಟೆನ್ಷನ್ ಅಪ್ಪ ನನಗೆ. ನಾನು ಇದೇ ಮಾತನ್ನು ODI ವರ್ಲ್ಡ್ ಕಪ್, ಯಾವುದು ಪ್ರೀವಿಯಸ್ ODI ವರ್ಲ್ಡ್ ಕಪ್ ಆಯ್ತಲ್ಲ, ಭಾರತ ಫೈನಲಲ್ಲಿ ಸೋತರಲ್ಲ, ಆ ಫೈನಲ್ ಇದು ಪ್ರಿವ್ಯೂ ಅಲ್ಲಿ ಸಹ ನಾನು ಇದನ್ನು ಹೇಳಿದೆ. ಭಾರತ ಏನೇ ನಿರಾಯಾಸವಾಗಿ ಗೆದ್ದಿರ್ಬೋದು, ಏನೇ ಇರ್ಬೋದು, ಬಟ್ ಆಸ್ಟ್ರೇಲಿಯಾ ಅಂತಂದರೆ ಪುಕ ಅಂತ ಆಗ್ತದೆ. ಸೊ ನಾವೆಲ್ಲರೂ ಸಹ ಭಾರಿ ಖುಷಿಯಲ್ಲಿರುವಾಗಲೇ ನಮಗೆ ದುಃಖ ಭರಿಸುವಂಥ ಕೆಲಸ ಮಾಡೋದು ಆಸ್ಟ್ರೇಲಿಯಾ. ಕಂಫರ್ಟೇಬಲ್ ಆಗಿ ವಿನ್ ಆಗ್ತಾ ಹೋಗ್ತೀವಿ, ಎಲ್ಲ ಟೀಮನ್ನು ಹೊಡಿದಾಗ್ತಾ ಹೋಗ್ತಿದ್ದೇವೆ ಅಂತ ಅನ್ನುವಾಗಲೇ ಅಯ್ಯೋ ಬೇಡ ಗುರು, ಏನಾರು ಹೆಚ್ಚು ಕಡಿಮೆ ಆದ್ರೆ ಅಂತ. ಈ ಸಲ ಹೆಚ್ಚು ಕಡಿಮೆ ಆಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತಿದ್ದೇನೆ. ಯಾಕಂತಂದರೆ ಅವರದು ಬೌಲಿಂಗ್ ಡಿಪಾರ್ಟ್ಮೆಂಟು ಭಯಂಕರ ಪೂವರ್ ಆಗಿದೆ. ಯಾಕಂತಂದರೆ ಸ್ಟಾರ್ಕ್ ಇಲ್ಲ, ಕಮಿನ್ಸ್ ಇಲ್ಲ, ಹೇಸಲ್ವುಡ್ ಇಲ್ಲ, ಎಲ್ಲ ಹೊಸಬ್ರು ಇರೋದು. ನಥನ್ ಎಲಿಸ್, ಸ್ಪೆನ್ಸರ್ ಜಾನ್ಸನ್, ಇನ್ನೊಬ್ಬನ ಹೆಸರು ನಂಗೆ ನೆನಪೋಗಿದೆ. ಆ್ಯಂಡ್ ಸ್ಪಿನ್ ಡಿಪಾರ್ಟ್ಮೆಂಟ್ ಕೂಡ ಜಾಂಪಾ ಬಿಟ್ಟರೆ ಮತ್ತು ಯಾರು ಕೂಡ ಪ್ರಳಯಾಂತಕಾರಿ ಸ್ಪಿನ್ನರ್ ಅಂತ ಇಲ್ಲ.
ಜಾಂಪನನ್ನು ನೋಡಿಕೊಂಡು ಆಡಬೇಕು. ಆನ್ ದಿ ಅದರ್ ಹ್ಯಾಂಡ್ ಭಾರತ ಅವರು 4 ಸ್ಪಿನ್ನರ್ಸನ್ನು ಇಟ್ಕೊಂಡು ಹೋಗ್ತಾರಾ ಅಥವಾ ವರುಣ್ ಚಕ್ರವರ್ತಿ ಈಗ ಲಾಸ್ಟ್ ಮ್ಯಾಚ್ ಈಗ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡು ವರುಣ್ ಚಕ್ರವರ್ತಿನ ತೆಗಿಲಿಕ್ಕೆ ಆಗ್ತದೆ, ತೆಗೆದ್ರೆ ಈಗ ಕುಲ್ದೀಪ್ ಯಾದವ್ ಅವರನ್ನು ತೆಗಿಬೇಕು. ಇಫ್ ವಿ ಆರ್ ಗೋಯಿಂಗ್ ಓನ್ಲಿ ವಿತ್ 3 ಸ್ಪಿನ್ನರ್ಸ್ ಆವಾಗ ಕುಲ್ದೀಪ್ ಯಾದವ್ ಅವ್ರನ್ನ ತೆಗೆದು ವಾಪಸ್ ಹರ್ಷಿತ್ ರಾಣನೋ ಹರ್ಷಿತ್ ಸಿಂಗ್ ಅವ್ರನ್ನ ಹಾಕ್ಕೊಂಬರ್ಬೇಕು. ಇಲ್ಲದಿದ್ದರೆ ಭಾರತ 4 ಸ್ಪಿನ್ನರ್ಸನ್ನು ಕಣಕ್ಕಿಳಿಸುವ ಸಾಧ್ಯತೆ ಕೂಡ ಉಂಟಂತೆ. ಯಾಕಂತಂದರೆ ಸ್ಲೋ ಪಿಚ್ ಆಗಿರೋದ್ರಿಂದಾಗಿ ದುಬೈದು ಏನು 300ರ ಮೇಲೆ ಅಂತ ಆಗೋದಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 270 ಹೊಡೆದ್ರೆ ವಿನ್ನಿಂಗ್ ಸ್ಕೋರ್ ಅಂತ ಅಂತಿದ್ದಾರೆ. ಸೊ ಸ್ಲೋ ಪಿಚ್ಚಲ್ಲಿ 4 ಜನ ಸ್ಪಿನ್ನರ್ಸನ್ನೇ ಕಣಕ್ಕಿಳಿಸುವ ಅಂತ ರೋಹಿತ್ ಶರ್ಮಾ ಮತ್ತು ಗಂಭೀರ್ ಅವರು ಆ ಒಂದು ಪ್ಲ್ಯಾನಿಗೆ ಬದ್ಧರಾಗಬಹುದು, ಗೊತ್ತಿಲ್ಲ. ಬಟ್ ಬ್ಯಾಟಿಂಗ್ ಮಾಡಿದರೆ ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲಿ ವಿಕೆಟ್ ಇಟ್ಕೊಳ್ಳಿ. ನಮಗೆ ಫೈನಲಲ್ಲಿ ಆದಾಗ ಆಗಬಾರ್ದು. ತ್ವರಿತಗತಿಯಲ್ಲಿ ರನ್ ಪೇರಿಸ್ಲಿಕ್ಕೆ ಹೋಗಿ ರೋಹಿತ್ ಶರ್ಮಾ ಅವರು ವಿಕೆಟ್ ಕೈ ಚೆಲ್ಲಿದ್ದು ಎಲ್ಲ ನೆನಪುಂಟಲ್ಲ. ಒಳ್ಳೆ ಫ್ಲೋ ಅಲ್ಲಿ ಹೋಗ್ತಾ ಇದ್ರು ರೋಹಿತ್ ಶರ್ಮಾ ಅವರು ODI ವರ್ಲ್ಡ್ ಕಪ್ ಫೈನಲಲ್ಲಿ. ಅವರು ಹಾಗೆ ಹೊಡೆದು ಹೆಡ್ ಅವರು ಹಿಡಿದು ಅದೆಲ್ಲ ಆಗೋದು ಬೇಡ ನಮಗೆ. ಅವರ ಬೌಲಿಂಗ್ ಏನು ಡಬ್ಬಾ ಥರ ಇದ್ರೂ ಕೂಡ ಆಸ್ಟ್ರೇಲಿಯಾದು ಬ್ಯಾಟಿಂಗ್ ಬಗ್ಗೆ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಹೆಡ್ ಆಗಿರ್ಬೋದು, ಸ್ಮಿತ್ ಆಗಿರ್ಬೋದು, ಮ್ಯಾಕ್ಸ್ವೆಲ್ ಮತ್ತು ಇಂಗ್ಲೀಷು ಇವರೆಲ್ಲ ಯಾವಾಗ ಬೇಕಾದ್ರೆ ಸಹ ಫೈರ್ ಪ್ಲೇಯರ್ಸ್, ಯಾವಾಗ ಬೇಕಾದ್ರೆ ಸಹ ಕ್ಲಿಕ್ ಆಗುವಂಥ ಆಟಗಾರರು. ಬಟ್ ನಾಳೆ ಭಾರತ ವಿನ್ ಆಗ್ತದೆ ಅಂತ ಯಾಕೋ ಅನ್ನಿಸ್ತಾ ಇದೆ ನನಗೆ. ಆ ಕಡೆಯಿಂದ ಸೌತ್ ಆಫ್ರಿಕಾ ವಿನ್ ಆಗಲಿ, T20 ವರ್ಲ್ಡ್ ಕಪ್ ಫೈನಲ್ ಏನಿತ್ತಲ್ಲ ಹಾಗೆ ಚಾಂಪಿಯನ್ಸ್ ಟ್ರೋಫಿ ಅದರ ಫೈನಲ್ ಕೂಡ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಆಗಲಿ ಅಂತ ನಮ್ಮ ಒಂದು ಆಶಯ. ನಿಮಗೇನು ಅನ್ನಿಸ್ತದೆ ಭಾರತ ಮತ್ತು ಆಸ್ಟ್ರೇಲಿಯಾದ ಸೆಮಿಫೈನಲ್ ಬಗ್ಗೆ? ನಿಮ್ಮ ಒಂದು ಒಪಿನಿಯನ್ ಏನು? ಪ್ಲೇಯಿಂಗ್ 11 ಏನು? ಆಸ್ಟ್ರೇಲಿಯಾದ ಯಾವ ಪ್ಲೇಯರ್ ಬಗ್ಗೆ ನಾವು ಸ್ವಲ್ಪ ಹುಷಾರಾಗಿರಬೇಕು? ನನ್ನನ್ನು ಕೇಳಿದರೆ ಇಡೀ ತಂಡದ ಬಗ್ಗೆ ಹುಷಾರಾಗಿರಬೇಕು. ನಾವು ಅವ್ರನ್ನ ಲೈಟಾಗಿ ತಗೊಳ್ಳಿಕ್ಕೆ ಆಗೋದೇ ಇಲ್ಲ. ಎಲ್ಲರೂ ಅವ್ರನ್ನ ಲೈಟಾಗಿ ತಗೊಂಡ್ರೆ ನಮ್ಮ ಟೀಮನ್ನು ಅವರ ಲೈಟ್ ವೇಟ್ ಮಾಡಿ ಮುದ್ದೆ ಮಾಡಿ ಪಚಕ್ ಅಂತ ಬಿಸಾಕ್ತಾರೆ. ಹಾಗೆ ಆಗೋದು ಬೇಡ ಅಂತ ನಾವೆಲ್ಲ ಆಶಿಸೋಣ. ಸರಿಯಾಗಿದೆ, ಬರುವ ನಮಸ್ಕಾರ.